ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿಲ್ಲಿ ತೋರಿಸ್ತಾ ಇರೋದು ನೋಡಿದ್ರೆ ನೀವು ಈ ಪಿಕ್ಚರ್ನ ಎಲ್ಲೋ ಜ್ಯೂಸ್ ಮಾಡ್ತಾ ಇರ್ಬೋದು ಅಂತ ಅನ್ಕೋಬೋದು. ಇದು ಜ್ಯೂಸ್ ಅಲ್ಲ, ಸೋಪ್ ಮಾಡೋದನ್ನ ತೋರಿಸ್ತೀನಿ. ಇದು ಯಾವುದಕ್ಕೆ ಸೋಪು ಅನ್ನೋದನ್ನು ನಾನು ಹೇಳ್ತೀನಿ. ಇದು ಫೇಸ್ಗೆ. ಇದು ನಾನು ಬಳಸ್ತಾ ಇರೋ ಅಂಥ ಸೋಪು. ಫಸ್ಟು ಅದು ನೋಡ್ಕೊಳ್ಳೋಣ ಏನೇನು ಬೇಕಂತ. ಬೆಟ್ಟದ ನೆಲ್ಲಿಕಾಯಿ, ಲವಂಗ, ಪುದೀನ ಮತ್ತು ಸೌತೆಕಾಯಿ ಇಷ್ಟು ಬೇಕಾಗುತ್ತೆ. ಮತ್ತು ಗ್ಲಿಸರಿನು ಮತ್ತು ಸೋಪು ಆರ್ಗ್ಯಾನಿಕ್ದು ಸೋಪ್ ಬೇಸ್ ಸಿಗುತ್ತೆ, ಅದು ತಗೊಳ್ಳೋಣ. ಇದನ್ನೆಲ್ಲ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳೋಣ. ಸೌತೆಕಾಯಿ ಸಿಪ್ಪೆ ಸಮೇತನೇ ಇರಲಿ, ಅದು ಎರಿಯೋದೇನು ಬೇಡ, ಅದನ್ನು ಮೇಲ್ಗಡೆ ಸಿಪ್ಪೆ ತೆಗಿಯೋದೇನು ಬೇಡ. ಅದನ್ನು ನೆಲ್ಲಿಕಾಯಿ ಮತ್ತು ಸೌತೆಕಾಯಿನ ಪೀಸಸ್ ಮಾಡ್ಕೊಳ್ಳೋಣ. ಈಗ ಪೀಸಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಇದು ಓಪನ್ ಪೋರ್ಸ್ಗೆ ಮತ್ತು ಪಿಂಪಲ್ಸ್ಗೆ ಮತ್ತು ಮಾರ್ಕ್ಸ್ಗೆ ತುಂಬ ಒಳ್ಳೆಯದು. ಇದನ್ನು ನಾನು 6 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗೆಲ್ಲ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ, ನುಣ್ಣಗೆ ರುಬ್ಕೊಳ್ಳೋಣ. ಅದಕ್ಕೆ ಒಂದು 4 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನುಣ್ಣಗೆ ಹಾಗಂಗೆ ರುಬ್ಕೊಂಡ್ರೆ ಸಾಕೋದು. ರುಬ್ಬಕ್ಕೆ ಹಾಕೋಣ. ಈ ಸೋಪ್ನ ಯೂಸ್ ಮಾಡೋದ್ರಿಂದ ನಾವು ಸನ್ ಟ್ಯಾನ್ ಇದ್ದರೂ ಕ್ಲಿಯರ್ ಆಗುತ್ತೆ. ಓಪನ್ ಪೋರ್ಸ್ ಅಂತೂ ನೀವು 10-15 ಡೇಸಲ್ಲಿ ರಿಸಲ್ಟ್ನ ನೋಡ್ಬೋದು ಈ ಸೋಪಿಂದ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಇದು ಓಪನ್ ಪೋರ್ಸನ್ನ ನೀವು 10 ದಿನದಲ್ಲೆಲ್ಲ ರಿಸಲ್ಟ್ನ ನೋಡ್ಕೊಂಡು ಹೋಗ್ತೀರ, 10 ಡೇಸಲ್ಲೆಲ್ಲ. ಈಗ ಸೋಪ್ ಬೇಸ್ನ ಕಟ್ ಮಾಡ್ಕೊಳ್ಳೋಣ. ಸೋಪ್ ಬೇಸ್ ಕಟ್ ಮಾಡಿಕೊಂಡು ಇದರಲ್ಲಿ ಇಷ್ಟು ಬೇಸಲ್ಲಿ ನಮಗೆ 3 ಸೋಪ್ ಆಗುತ್ತೆ. ಮಿನಿಮಮ್ 3 ಸೋಪ್ ಮಾಡ್ಬೋದು ನಾವು ಇದನ್ನೆಲ್ಲ ಸಣ್ಣ ಸ್ಮಾಲ್ದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ಸೋಪ್ನ ನಾನು 6 ತಿಂಗಳಿಂದ ಬಳಸ್ತಾ ಇದ್ದೀನಿ. ನನಗೆ ಫುಲ್ಲು ಸ್ವಲ್ಪ ಓಪನ್ ಪೋರ್ಸ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ ನನಗೆ. ನಂದು ಫೇಸ್ ತೋರಿಸ್ತೀನಿ ನಿಮಗೆ, ರಿಸಲ್ಟು ಹೇಗಿದೆ ಅಂತ ಹಾಕ್ತೀನಿ. ಆಮೇಲೆ ನನ್ನ ಫ್ರೆಂಡ್ಸು ಬಳಸ್ತಾ ಇದ್ದಾರೆ, ಇದು ಒಂದು 2-3 ಜನ. ಅದು ನನ್ನ ಸ್ಕಿನ್ ಕೇಳಿಕೊಂಡು ಏನು ಮಾಡೋದು ಅಂತ ಅಂದಾಗ ನಾನು ಇದನ್ನು ಅವ್ರಿಗೆ ಕೊಟ್ಟೆ, ಇದನ್ನು ಬಳಸಿ ನೋಡಿ ಅಂತ. ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅವರು ಕಂಟಿನ್ಯೂ ಮಾಡ್ತಾಯಿದ್ದಾರೆ ಇದನ್ನು ಸೋಪ್ನ ತಗೊಂಡು. ಈಗ ನಾನು ಈ ಥರ ಸೋಪ್ನ ಎಷ್ಟೊಂದು ಥರ ಸೋಪ್ನ ಮಾಡಿದ್ದೀನಿ. ಇದನ್ನು ಈಗ ಒಂದು ಬಟ್ಲಿಗೆ ಹಾಕಿಟ್ಕೊಳ್ಳೋಣ ನಾವು, ಪೇಸ್ಟ್ ಮಾಡಿರೋದನ್ನ. ಈ ಪೇಸ್ಟ್ಗೆ ನಾವು 1 ಸ್ಪೂನು ಆಲೋವೆರಾ ಜೆಲ್ ಹಾಕ್ಕೊಳ್ಳೋಣ. ಇದಕ್ಕೆ ಟ್ರಾನ್ಸ್ಪರೆಂಟ್ ಆಲೋವೆರಾ ಜೆಲ್ನೇ 1 ಸ್ಪೂನ್ ಹಾಕ್ಕೊಳ್ಳೋಣ. ನೋಡಿ, ಆಮೇಲೆ 2 ಡ್ರಾಪ್ಸನ್ನ ಗ್ಲಿಸರಿನ್ ತೋರಿಸಿದೆ, 2 ಡ್ರಾಪಷ್ಟು ಗ್ಲಿಸರಿನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ ಗ್ಲಿಸರಿನು. ಇಷ್ಟು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದು ನೀಟಾಗಿ ಬ್ಲೆಂಡ್ ಆಗಬೇಕು, ಎಲ್ಲ ಫುಲ್ಲು ಸುತ್ತ ಅದು ಹೊಂದ್ಕೋಬೇಕದು. ಅದಕ್ಕೂ ಹೊಂದ್ಕೊಳ್ಳೋಂಗೆ ನಾವು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ನಾನು ನೀರನ್ನ ಬಾಯ್ಲ್ಗೆ ಇಟ್ಟಿದ್ದೀನಿ. ಇದು ಡಬಲ್ ಬಾಯ್ಲ್ ಮಾಡಬೇಕು. ನೋಡಿ, ನೀರಿಟ್ಟಿದ್ದೀನಿ. ಅದರೊಳಗಡೆ ಒಂದು ಪಾತ್ರೆ ಇಟ್ಟು ನೀರಿನೊಳಗೆ ನಾನು ಸೋಪ್ ಬೇಸಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅದು ಫುಲ್ಲು ಮೆಲ್ಟ್ ಆಗಬೇಕು. ಆ ಮೆಲ್ಟ್ ಆಗೋವರೆಗೆ ಅದನ್ನು ನಾವು ತಿರುಗಿಸ್ತಾ ಇರೋಣ. ಬೇಗ ಮೆಲ್ಟ್ ಆಗುತ್ತೆ ಅದು, ಆದರೆ ಅದು ಫುಲ್ ಮೆಲ್ಟ್ ಆಗೋ ಗಂಟ ನಾವು ವೆಯ್ಟ್ ಮಾಡಬೇಕಾಗತ್ತೆ, ಕಾಯಬೇಕಾಗತ್ತೆ ನಾವು. ಹಾಕ್ತಿದೆ ನೋಡಿ, ಈಗ ಅದಾಗ ಗಂಟ ಈ ಸೋಪ್ನ ಬಳಸೋದ್ರಿಂದ ನಮಗೆ ಸನ್ ಟ್ಯಾನ್ ಆಗಿರೋದು ಹೋಗ್ತಾ ಬರುತ್ತೆ. ನಮಗೆ ಬೆಟ್ಟದ ನೆಲ್ಲಿಕಾಯಿಂದ ನಮಗೆ ವಿಟಮಿನ್ ಸಿ ಇರೋದ್ರಿಂದ ಮುಖ ಬ್ರೈಟಾಗೂ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಾನು ಪಿಗ್ಮೆಂಟೇಷನ್ ಸೋಪ್ನೂ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ. ನೋಡಿ, ಈಗ ಎಲ್ಲ ಫುಲ್ಲು ಮೆಲ್ಟ್ ಆಗಿದೆ. ಮೆಲ್ಟ್ ಆಗಿರೋದನ್ನ ನಾವು ಏನು ಫುಲ್ಲು ಒಂದು ಸ್ವಲ್ಪನೂ ಗಂಟಿಲ್ಲ, ಅದು ಎಲ್ಲ ಕರಗಿದೆ. ಈಗ ಅದು ಏನು ಮಾಡಿಟ್ಕೊಂಡಿದ್ದೀವಿ ನಾವು ಪೇಸ್ಟ್ನ, ಅದನ್ನು ಅದರೊಳಗಡೆ ಹಾಕೋಣ. ಈಗ ಮಿಕ್ಸ್ ಮಾಡೋಣ ಫುಲ್ಲು. ಇದಕ್ಕೆ ಫುಲ್ಲು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ತಿರುಗ್ಸೋಣ ಅದನ್ನು ಫುಲ್ಲು. ಅದಕ್ಕೂ ಸೋಪ್ಗೂ ಮತ್ತು ಅದು ಇದಕ್ಕೂ 2 ಹೊಂದ್ಕೋಬೇಕು. ಆ ಥರ ಒಂದು ಸಲ ತಿರುಗಿಸಿದ್ರೆ ಸಾಕೋದು, ತುಂಬ ಬಾಯ್ಲ್ ಆಗೋದು ಬೇಡ. ಅದನ್ನು ಎತ್ತಿ ನಾವು ಈಗ ಸೋಪ್ ಮೌಲ್ಡ್ ಬರುತ್ತೆ, ಆ ಸೋಪ್ ಮೌಲ್ಡ್ಗೆ ನಾವು ಇದನ್ನು ತಿರುಗಿಸ್ಕೊಂಡು ಸೋಪ್ ಮೌಲ್ಡ್ಗೆ ಹಾಕ್ಕೊಳ್ಳೋಣ ನಾವು. ಈಗ ಆಗಿದೆ, ಅದು ಆಗಿರೋದನ್ನ ನಾವು ಸೋಪ್ ಮೌಲ್ಡ್ಗೆ ಹಾಕ್ಕೊಳ್ಳೋಣ. ನೋಡಿ, ಕರಗಿದೆ. ಇದನ್ನು ಯೂಸ್ ಮಾಡ್ತಾ ಬನ್ನಿ, ಮಾಡ್ಕೊಳ್ಳಿ ನೀವು ಒಂದ್ಸಲಿ ಮನೇಲಿ.
ಕೆಮಿಕಲ್ ಸೋಪ್ಗಿಂತ ನ್ಯಾಚುರಲಾಗಿ ಮನೇಲೇ ಮಾಡ್ಕೊಳ್ಳೋದು. ಇದು 3 ಸೋಪ್ ಆಗುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಅದು ನೋಡಿ, ಇದು ಹಾಕೊಳ್ಳೋಣ. ಇದು ಹಾಕಿ ಅದು ಸೋಪ್ ಮೋಲ್ಡ್ಗೆ ಹಾಕಿ ಇಟ್ಕೊಳ್ಳೋಣ. ಇದು ಆಗಿದೆ. ಇದನ್ನು ನಾವೀಗ ಹಾಫ್ ಆನ್ ಅವರ್, ನಾವು ಅರ್ಧ ಗಂಟೆ ಬಿಟ್ಟರೆ ಈಚೆ ಕಡೆನೇ ಸೆಟ್ ಆಗುತ್ತೆ. ಫ್ರೀಝರಲ್ಲಿ ಇಡೋದು ಬೇಡ. ಅರ್ಧ ಗಂಟೆ 1 ಗಂಟೆ ಒಳಗಡೆ ನಿಮಗೆ ಈಚೆ ಕಡೆನೇ ಇಟ್ಟರೆ ಸೆಟ್ ಆಗುತ್ತೆ. ನಮಗೆ ಸ್ವಲ್ಪ ಬೇಗ ಬೇಕು ಅಂದರೂ ನೀವು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ಇದನ್ನು ನೋಡಿ ಬೇಕಾದರೆ ಇದನ್ನು ಮಾಡಿ ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಓಪನ್ ಮಾಡಿ ನಾನು ಅದನ್ನು ತೋರಿಸ್ತೀನಿ. ಈಗ ಆಗಿದೆ, ಅರ್ಧ ಗಂಟೆ ಆಗಿದೆ. ಅದು ಅರ್ಧ ಗಂಟೆ 1 ಅವರ್ ಆಗಿದೆ. ಈಗ ಇದು ನಾನು ಈಚೆನೇ ಇಟ್ಟಿದ್ದೆ, ನಾನು ಫ್ರಿಜ್ಜರಲ್ಲಿ ಏನೂ ಇಟ್ಟಿಲ್ಲ. 1 ಅವರ್ ಈಚೆ ಇಟ್ಟು ನಾನು ತೋರಿಸ್ತೀನಿ. ಇದು ನೋಡಿ, ಇದು ಮುಲತಿ ಸೋಪು. ಇದನ್ನು ನಾನು ಹೆಚ್ಚು ಕಮ್ಮಿ 7 ತಿಂಗಳಿಂದ ಬಳಸ್ತಾ ಇದ್ದೀನಿ. ಇದು ರೋಸ್ ಪೆಟಲ್ದು ಮತ್ತು ತಂಗಡಿ ಹೂವು ಅಂತ ಬರುತ್ತೆ, ಆವಾರ ಅಂತ, ಅದ್ರ ಸೋಪ್. ಇದು ಹಾರ್ಟ್ ಶೇಪಲ್ಲಿರೋದು. ಇದು ಆಲ್ರೆಡಿ ಬಳಸಿದ್ದೀನಿ, ಅದಕ್ಕೆ ಈಗಿದೆ. ಅದನ್ನು ನಿಮ್ಗೆ ತೋರಿಸೋಣ ಅನ್ನಿಸ್ತು, ಅದಕ್ಕೆ ನಾನು ತಂದೆ. ಇಲ್ಲಿ ನೋಡಿ, ಈಗ ಸೋಪ್ ರೆಡಿಯಾಗಿದೆ. ಸೋಪು ಇದನ್ನು ನೋಡಿ, ಇದು ಅರ್ಧ ಗಂಟೆ 1 ಗಂಟೆ ಸಾಕಿದು ಸೆಟ್ ಆಗೋಕ್ಕೆ. ಆಮೇಲೆ ಇದೇನಪ್ಪ ಇದೆಲ್ಲ ಹಾಕಿದ್ದಾರೆ, ಸೌತೆಕಾಯಿ ಹಾಕಿದ್ದಾರೆ, ಇದೆಲ್ಲ ನೊರೆ ಬರುತ್ತಾ ಇಲ್ವಾ? ಇಲ್ಲ, ಬರುತ್ತೆ. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಸೋಪು 3 ಸೋಪ್ ಆಗುತ್ತೆ. ಈಗ ಅಷ್ಟು ತೊಗೊಂಡ್ರೆ ನಮಗೆ 3 ಸೋಪ್ ಆಗುತ್ತೆ. ನಾನು ಕೆಮಿಕಲ್ ಸೋಪ್ ಹಾಕೋದು ಬಿಟ್ಟು ನಾನು ಹೊರಗಡೆ ಅಂಗಡಿಯಿಂದ ತಂದು ಹಾಕೋ ಸೋಪನ್ನ ನಾನು ನಿಲ್ಲಿಸಿದ್ದೀನಿ 8 ತಿಂಗಳಿಂದ. ಹೆಚ್ಚು ಕಮ್ಮಿ 8-9 ತಿಂಗಳಿಂದ ನಾನು ನಿಲ್ಲಿಸಿದ್ದೀನಿ. ನಾನು ಯಾವುದನ್ನು ಸೋಪ್ ಬಳಸ್ತಾ ಇಲ್ಲ. ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನೊರೆ ಬರೋದು ನೋಡಿ, ನೊರೆ ಬರುತ್ತೆ. ಅದು ಮಾಮೂಲಿ ನಾವು ಹೇಗೆ ಸೋಪ್ದು ಬಳಸ್ತೀವಿ ಅದೇ ಥರ ಬರುತ್ತೆ ನೊರೆ. ನೋಡಿ, ಬರುತ್ತೆ. ಹೀಗೆ ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೂ ಓಪನ್ ಪೋರ್ಸು ಆ ಥರ ಇದ್ದರೆ ಇದು ಸೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು.